ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಬೋಯಾ ಮೈಕನ್ನು ಯಾವ ರೀತಿಯಾಗಿ ನಾವು ಪರ್ಚೇಸ್ ಮಾಡಬೇಕು, ಅದು ಮಾಡಿದ ಮೇಲೆ ನಾವು ಯಾವ ರೀತಿಯಾಗಿ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಯಾವ ರೀತಿಯಾಗಿ ನಾವು ಒಂದು ಕಂಡುಹಿಡಿಯಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಬನ್ನಿ ಗೆಳೆಯರಿ, ಯಾವ ರೀತಿಯಾಗಿ ನಾವು ಒಂದು ಬೋಯಾ ಮೈಕನ್ನು ಒರಿಜಿನಲ್ಲ ಅಥವಾ ಫೇಕ್ ಅಂತ ನೋಡೋಣ ಬನ್ನಿ. ಮೊದಲಿಗೆ ಏನು ಬಂದಿರುತ್ತಪ್ಪ ಅಂತಂದರೆ, ನಮ್ಮ ಹತ್ರ ಬಂದಾಗ ಒಂದು ಬಾಕ್ಸ್ ಬಂದಿರುತ್ತೆ. ಆ ಬಾಕ್ಸನ್ನು ನಾವು ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಒಂದು ಬಾರ್ಕೋಡ್ ಇರುತ್ತೆ. ಈ ಬಾರ್ಕೋಡ್ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಇದರಲ್ಲಿ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ಯಾವ ರೀತಿ ನನಗೆ ಗೊತ್ತಾಯ್ತಪ್ಪ ಅಂತಂದರೆ, ಈ ಬಾರ್ಕೋಡ್ ಏನಿದೆಯಲ್ಲ, ಈ ಬಾರ್ಕೋಡನ್ನು ಈ ರೀತಿಯಾಗಿ ನಾವು ರಿಮೂವ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಒಳಗಡೆ ಏನಿದೆಯಪ್ಪ ಅಂತಂದರೆ ಇನ್ನೊಂದು ಬಾರ್ಕೋಡ್ ಇದೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಆ ಒಂದು ವೆಬ್ಸೈಟ್ ಬೋಯಾ ಒಂದು ವೆಬ್ಸೈಟ್ಗೆ ಅದು ಹೋಗುತ್ತೆ. ಒಂದು ಪಾಯಿಂಟ್ ಆಯಿತು. ಇನ್ನೊಂದು ಪಾಯಿಂಟ್ ಯಾವ ರೀತಿಯಪ್ಪ ನಾವು ನೋಡ್ಬೋದು ಅಂತಂದರೆ, ಇಲ್ಲಿ ಬೋಯಾ ಅಂತ ಕಾಣಿಸ್ತಾ ಇದೆಯಲ್ಲ, ಬೋಯಾ ಆಡಿಯೋ ಸೀರೀಸ್ ಅಂತ ಇದೆ, ಇದರಲ್ಲಿ ನೋಡ್ತಾ ಇದ್ದೀರಲ್ಲ. ಇದರಲ್ಲಿ ಏನಾಗಿ ಗೊತ್ತಾಗುತ್ತಪ್ಪ ಅಂತಂದರೆ, ಡೂಪ್ಲಿಕೇಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೂಪ್ಲಿಕೇಟಲ್ಲಿ ಏನಾಗುತ್ತೆ ಅಂದರೆ, ಬೋಯಾ ಅಂತ ಏನು ಬರೆದಿರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ಆರ್ ಅಂತ ಬರೆದಿರುತ್ತಾರೆ. ಆರ್ ಅಂದರೆ ಏನಪ್ಪ ಅಂತಂದರೆ, ಅದು ರಿಜಿಸ್ಟರ್ಡ್ ಅಂತ ನಾವು ತಿಳ್ಕೊಬೇಕಂತ ಅವರು ನಮಗೆ ಒಂದು ಸುಮ್ಮನೆ ಒಂದು ಕೊಟ್ಟಿರ್ತಾರೆ ಅಷ್ಟೇ, ಆಯಿತಾ. ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಏನು ನೋಡಬೇಕಪ್ಪ ಅಂತಂದರೆ, ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಸೇಲರ್ ಡೀಟೇಲ್ಸ್ ಇದೆ, ಮ್ಯಾನುಫ್ಯಾಕ್ಚರ್ದಿದೆ, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಡೂಪ್ಲಿಕೇಟಲ್ಲಿ ಏನು ಕಾಣಿಸ್ತಾ ಇದೆಯಪ್ಪ ಅಂತಂದರೆ, ಯಾವುದೇ ರೀತಿಯಾದ ಒಂದು ಅಲ್ಲಿ ಸೇಲರ್ ಡೀಟೇಲ್ಸ್ ಇರಲ್ಲ, ಯಾವುದೇ ರೀತಿಯಾದ ಒಂದು ಇನ್ಫಾರ್ಮೇಷನಲ್ಲಿ ಕೊಟ್ಟಿರೋದಿಲ್ಲ. ಗೊತ್ತಾಯ್ತಾ ವೀಕ್ಷಕರೇ. ಈ ಒಂದು ಬೋಯಾ ಮೈಕನ್ನು ಇವು ಮೂರು ಒಂದು ನಾವು ಬಾಕ್ಸ್ ಮೇಲೆ ನೋಡ್ಬೋದು. ಮತ್ತೊಂದು ಏನಪ್ಪ ಅಂತಂದರೆ, ಅನ್ಬಾಕ್ಸ್ ಮಾಡಿದಾಗ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಈ ರೀತಿಯಾಗಿ ನಮಗೇನಾಗುತ್ತಂದರೆ ಒಂದು ಅಡ್ಯಾಪ್ಟರ್ ಇರುತ್ತೆ ಒಳಗಡೆ. ಅಡ್ಯಾಪ್ಟರ್ ನೋಡಿದಾಗ ಅದ್ರ ಒಳಗಡೆ ಏನಿದೆಯಪ್ಪ ಅಂತಂದರೆ ಒಂದು ಬಾರ್ಕೋಡ್ ಇದೆ. ಇದನ್ನು ನೋಡು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ, ಗೊತ್ತಾಗುತ್ತೆ ಇದು ಒರಿಜಿನಲ್ವಾ ಅಥವಾ ಡೂಪ್ಲಿಕೇಟ್ ಅಂತ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ಇಂಪಾರ್ಟೆಂಟ್ ನಾವು ನೋಡಬೇಕಾಗಿದ್ದು ಅಂತಂದರೆ, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಏನಿದೆಯಲ್ಲ, ಅದನ್ನು ನಾವು ಇದರಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಡೂಪ್ಲಿಕೇಟಲ್ಲಿ ಏನಿರುತ್ತೆ ಅಂದರೆ, ಭಾಳ ಒಂದು ಬ್ಲ್ಯಾಕ್ ಶೈನ್ ಇರುತ್ತೆ ಅದರಲ್ಲಿ. ಅದನ್ನು ನೋಡಿ ಕೂಡ ನಾವು ಗೊತ್ತಾಗುತ್ತೆ ಇದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ. ಈ 4-5 ಪಾಯಿಂಟ್ ಏನಿದೆಯಲ್ಲ, ಇದನ್ನು ನೋಡಿಬಿಟ್ಟು ನಾವು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ನಾವು ತಿಳ್ಕೊಬೋದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಬಾಕ್ಸ್ನಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಏನು ಬರುತ್ತಪ್ಪ ಅಂತಂದರೆ, ಯೂಸರ್ ಮ್ಯಾನ್ಯುವಲ್ ಇರುತ್ತೆ. ಇದರಲ್ಲಿ ಕ್ಯಾಶುವಲಿ ಏನಿರುತ್ತೆ, ಯೂಸರ್ ಮ್ಯಾನ್ಯುವಲಿ ಕೊಟ್ಟಿರ್ತಾರೆ, ಯಾವ ರೀತಿಯಾಗಿ ನಾವು ಒಂದು ಸೆಲ್ಲನ್ನು ಹಾಕಬೇಕು ಏನಿಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಏನಿಲ್ಲ, ಯಾವ ಮೈಕ್ ಯೂಸ್ ಮಾಡಿದ್ದಾರೆ ಏನಂತ ಎಲ್ಲ ಡೀಟೇಲ್ಸ್ ಇದರಲ್ಲಿರುತ್ತೆ, ನೋಡ್ಕೊಳ್ಳಿ. ಆಯಿತಾ. ಇದನ್ನು ಸೆಲ್ ಕೊಟ್ಟಿರ್ತಾರೆ. ಈ ಸೆಲ್ ಕಾಣಿಸ್ತಾ ಇದೆಯಲ್ಲ, ಈ ಥರದ ಒಂದು ಸೆಲ್ ಕೊಟ್ಟಿರ್ತಾರೆ. ನಿಮ್ಗೆ ಅನಿಸ್ಬೋದು, ಏನಪ್ಪ ಇದರಲ್ಲಿ ಸೆಲ್ ಕೊಟ್ಟಿದ್ದಾರೆ, ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಈ ಮೈಕಲ್ಲಿ ಒಂದು ಅಡ್ಯಾಪ್ಟರ್ ಇದೆಯಲ್ಲ, ಇದನ್ನು ಈ ರೀತಿಯಾಗಿ ನಾವು ರಿಮೂವ್ ಮಾಡಿದಾಗ ಇದರಲ್ಲಿ ಒಂದು ಸೆಲ್ ಹಾಕೋ ಒಂದು ಆಪ್ಷನ್ ಇದೆ. ಇದು ಯಾತಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ನಾವು ಮೊಬೈಲ್ ಫೋನ್ಗಳಲ್ಲಿ ಏನು ಯೂಸ್ ಮಾಡ್ತೀವಲ್ಲ, ಆವಾಗ ಯೂಸ್ ಆಗೋದಿಲ್ಲ. ಯಾವಾಗ ನಾವು ಏನಾದರೂ ಒಂದು ಕ್ಯಾಮ್ರಾದಲ್ಲಿ ಅಥವಾ ಯೂಸ್ ಮಾಡಿದಾಗ ಏನಾಗುತ್ತಂದರೆ, ಈ ಸೆಲ್ಲನ್ನು ಹಾಕಿಬಿಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಈ ಸೆಲ್ ಇಲ್ಲ ಅಂತಂದ್ರೂ ಒಂದು 6 ಮಂತಲ್ಲಿ ವ್ಯಾಲಿಡಿಟಿ ಇದೆ, ಅದರಲ್ಲಿ ಯೂಸ್ ಮಾಡ್ಬೋದು. 6 ಮಂತ್ ತನಕ ಅದು ಒಂದು ಸೆಲ್ಲನ್ನು ನಾವು ಯೂಸ್ ಮಾಡ್ಬೋದು. ಮತ್ತೇನು ಬರುತ್ತಪ್ಪ ಅಂತಂದರೆ, ಇದರಲ್ಲಿ ಒಂದು ಜಾಕ್ ಇದೆ, ಇದು ಕ್ಯಾಮ್ರಾಗೆ ಯೂಸ್ ಆಗುತ್ತೆ. ನಾವು ಈ ಕ್ಯಾಮ್ರಾಗೆ ಯಾವಾಗ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ನಾವು ಒಂದು ಕ್ವಾಲಿಟಿ ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ನೋಡಿಬಿಟ್ಟು ಇದು ಒರಿಜಿನಲ್ಲ ಅಥವಾ ಫೇಕ್ ಅಂತ ನಾವು ಕಂಡುಹಿಡಿಬೋದು. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ವೀಕ್ಷಕರೇ. ಈ ಬೋಯಾ ಮೈಕನ್ನು ನಾವು ಯಾವ ರೀತಿ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ನಾವು ತಿಳ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಆಡಿಯೋ ಏನು ಕೇಳ್ತಾ ಇದ್ದೀರಲ್ಲ, ಇದನ್ನು ಕೂಡ ಒಂದು ಬೋಯಾ ಮೈಕನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಆಡಿಯೋ ಕ್ವಾಲಿಟಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.